ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಮರಳಲು ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ. ಇಂದು ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರೂ ಸಹ ಫ್ಲೈಟ್ ಹತ್ತಿಲ್ಲ. ಇದೆಲ್ಲವನ್ನು ನೋಡೋಣ ಹಾವು ಏಣಿ ಆಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಶ್ಲೀಲ ವಿಡಿಯೋ ಮತ್ತು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾದಾಗಿನಿಂದಲೂ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟವಾಡ್ತಾ ಇದ್ದಾರೆ. ಕಳೆದ 18 ದಿನಗಳಿಂದಲೂ ವಿದೇಶದಿಂದ ರಾಜ್ಯಕ್ಕೆ ಬರೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಮತ್ತೆ ಪದೇ ಕ್ಯಾನ್ಸಲ್ ಮಾಡ್ತಾ ಇದ್ರು. ಆದ್ರೀಗ ಪ್ರಜ್ವಲ್ ರೇವಣ್ಣ ಮತ್ತೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಅದು ಕೂಡ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ರಾಜ್ಯಕ್ಕೆ ಬರಲು ಬೆಳಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ ಪ್ರಜ್ವಲ್ ಕೊನೆ ಕ್ಷಣದಲ್ಲಿ ಪ್ರಯಾಣದಿಂದ ದೂರವೇ ಉಳಿದಿದ್ದಾರೆ. ಪ್ರಜ್ವಲ್ ರೇವಣ್ಣ ಜರ್ಮನ್ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12:20ಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ. ಆದರೆ ವಿಮಾನದಲ್ಲಿ ಬೋರ್ಡಿಂಗ್ ಆಗದೆ ಪ್ರಜ್ವಲ್ ಅಲ್ಲೇ ಉಳಿದುಕೊಂಡಿದ್ದಾರೆ. ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದ್ದು ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮ್ಯೂನಿಕ್ನಿಂದ ವಿಮಾನಕ್ಕೆ ಹತ್ತುತ್ತಾರಾ ಅನ್ನೋದು ನಿಗೂಢವಾಗಿದ್ದು ಟಿಕೆಟ್ ಬುಕ್ಕಿಂಗ್ ಬೆನ್ನಲ್ಲೇ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಗಾ ಇಟ್ಟಿದ್ದಾರೆ. ದೇವನಹಳ್ಳಿ ಕೆಐಎನಲ್ಲಿ ಎಸ್ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ರನ್ನ ಪಕ್ಷದಿಂದ ಅಮಾನತು ಕೂಡ ಮಾಡಲಾಗಿದ್ದು ಪ್ರಜ್ವಲ್ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಮನೆಯವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ, ಯಾವ ಬರಲ್ಲ, ಇದು ಯಾರಿಗೂ ಅದ ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ? ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸಂಸದ ಪ್ರಜ್ವಲ್ ವಿರುದ್ಧದ ಕೇಸ್ನಲ್ಲಿ ತನಿಖೆ ನಡೆಯುವಾಗ ಏನೂ ಹೇಳಲಾಗಲ್ಲ. ಆದರೆ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಎಸ್ಐಟಿಗೆ ಗೊತ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸದ್ಯ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ಈ ಹಂತದಲ್ಲಿ ಏನು ಹೇಳಲು ಆಗಲ್ಲ ಅಂತ ಹೇಳಿದ್ರು. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು, ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿ ಅಪ್ಪ, ಸಹಾಯ ಆಗುತ್ತೆ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರಿಗೆ ಗೊತ್ತಿರುತ್ತೆ. ಅಂಥ ಟೈಮ್ನಲ್ಲಿ ಅದನ್ನು ಹೇಳಿದರೆ ಸಹಾಯ ಆಗುತ್ತೆ. ಎಸ್ಐಟಿ ರಚನೆಯಾಗಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು. ಪ್ರಜ್ವಲ್ ರೇವಣ್ಣ ಮಾತ್ರ ಯಾವುದಕ್ಕೂ ಉತ್ತರಿಸಿಲ್ಲ. ಇದರ ಮಧ್ಯೆ ವಕೀಲರ ತಂಡ ಪ್ರಜ್ವಲ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ವಕೀಲರ ಸಲಹೆ ಮೇರೆಗೆ ತಡರಾತ್ರಿ ಅಥವಾ ನಾಳೆ ಪ್ರಜ್ವಲ್ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಕೇಸ್ನ ತನಿಖೆ ಚುರುಕುಗೊಂಡಿದ್ದು ಇವತ್ತು ಮುಂಜಾನೆ 3:30ರವರೆಗೂ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ 18 ಕಡೆ ದಾಳಿ ನಡೆಸಿದ್ದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಹಾಸನ, ಬೇಲೂರು, ಸಕಲೇಶಪುರ, ಚನ್ನರಾಯಪಟ್ಟಣದಲ್ಲಿ ದಾಳಿ ನಡೆಸಿ ಪ್ರೀತಂ ಗೌಡ ಆಪ್ತರಾದ ಕ್ವಾಲಿಟಿ ಬಾರ್ ಶರತ್, ಪುನೀತ್, ಎಚ್ಪಿ ಕಿರಣ್, ಕಾಂಗ್ರೆಸ್ ಕಾರ್ಯಕರ್ತರಾದ ಪುಟ್ಟರಾಜು, ನವೀನ್ ಗೌಡ, ಪ್ರಜ್ವಲ್, ಮಾಜಿ ಕಾರು ಚಾಲಕ ಕಾರ್ತಿಕ್ ಮನೆ ಮೇಲೂ ದಾಳಿ ನಡೆಸಿದ್ದಾರೆ. ಕ್ವಾಲಿಟಿ ಬಾರ್ ಶರತ್ ಬೆಂಗಳೂರು ಮನೆ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಶರತ್ ಫೋನ್ ಜಪ್ತಿ ಮಾಡಿದ್ದು ಶರತ್ ಮನೆಯಲ್ಲಿ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಎನ್ನಲಾಗಿದೆ. ಪಂಚನಾಮೆಯಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಅಂತ ಉಲ್ಲೇಖಿಸಿದ್ದು ಬೇರೆಡೆನೂ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದು ಹಲವು ಮಹತ್ವದ ಸಾಕ್ಷ್ಯ ದಾಖಲೆ ವಶಪಡಿಸಿಕೊಂಡಿದ್ದಾರೆ. ಎಸ್ಐಟಿ ತನ್ನ ಪಾವಿತ್ರತೆಯನ್ನ ಕಳೆದುಕೊಂಡಿದ್ದು ಎಸ್ಐಟಿಯನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜಾಮೀನು ನಿರಾಕರಣೆಯಾದರೂ ಪ್ರಜ್ವಲ್ ಮಾಜಿ ಕಾರು ಚಾಲಕನನ್ನ ಬಂಧಿಸಿಲ್ಲ. ಅವರಿಗೆ ಯಾರ್ಯಾರು ಬೇಕು, ಯಾರ್ಯಾರ ಮೇಲೆ ಆರೋಪ ಇದೆಯೋ ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ ಎಸ್ಐಟಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಎಸ್ಐಟಿ ಅದರ ಪಾವಿತ್ರತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಒಳ್ಳೆ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ. ಅದರಿಂದ ಕೂಡಲೇ ಸಿಬಿಐ ಕೊಡಲಿ. ಜಾಮೀನಿನ ಬಳಿಕ ಜೈಲಿನಿಂದ ಹೊರಬಂದಿರೋ ರೇವಣ್ಣಗೆ ಇನ್ನೂ ನಿರಾಳತೆ ಇಲ್ಲ. ಇವತ್ತು ಕೂಡ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಚರ್ಚೆ ನಡೆಸಿದ್ರು. ಇದೆಲ್ಲವನ್ನು ನೋಡೋಣ ರೇವಣ್ಣ ರಣತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೇನೆ, ಎಲ್ಲವನ್ನ ನ್ಯಾಯಾಲಯಕ್ಕೆ ಬಿಟ್ಟಿದ್ದೇನೆ ಅಂತ ಶಾಸಕ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಬೆಂಗಳೂರಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು ಷಡ್ಯಂತ್ರದ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿ ಒಂದಷ್ಟು ಆರೋಪ ಸರ್, ಷಡ್ಯಂತ್ರ ಆಗಿದೆ ಅಂತ. ನಾನು ಅದೇನು ಹೇಳೋದು ಏನು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಶಾಸಕ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ಜನ ಸಂಭ್ರಮ ಮಾಡೋದು ಬೇಡ, ಯಾವ ರ್ಯಾಲಿ ಬೇಡ, ಏನು ಬೇಡ, ಸಂಭ್ರಮಾಚರಣೆ ಮಾಡದಂತೆ ರೇವಣ್ಣ ಮನವಿ ಮಾಡಿದ್ದಾರೆ. ಯಾವುದೇ ಮೆರವಣಿಗೆ ಪರವಣಿಗೆ ಯಾವುದು ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಮತ್ತು ಯಾವುದೇ ಪಟಾಕಿ ಗಿಟಾಕಿ ಹೊಡಿಬಾರ್ದು, ಇದು ನಾವು ಸಂಕಷ್ಟದಲ್ಲಿರುವಾಗ ಇವೆಲ್ಲ ಮಾಡಬಾರ್ದು ಅಂತ ಅದೇ ಸರ್, ಈಗ ಸಾಕಷ್ಟು ಜನ ನಿಮ್ಮನ್ನ ಮೆರವಣಿಗೆ ಮಾಡಬೇಕು, ರ್ಯಾಲಿ ಮಾಡಬೇಕು ನಂಬಿಕೊಂಡಿದ್ರು, ಅಂತವರಿಗೆಲ್ಲ ಸಂದೇಶ ಕೊಟ್ಟಿದ್ದಾರೆ ಸರ್. ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಯಾವ ರ್ಯಾಲಿನೂ ಬೇಡ, ಯಾವುದು ಬೇಡ. ಜಾಮೀನು ಸಿಕ್ಕ ಬಳಿಕ ಜೈಲಿನಿಂದ ಹೊರಬಂದಿರುವ ಎಚ್ ಡಿ ರೇವಣ್ಣ ದೇಗುಲ ದರ್ಶನದಲ್ಲೇ ಮುಳುಗಿದ್ದಾರೆ. ಇವತ್ತು ಜೆಪಿ ನಗರದ ವೆಂಕಟೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟ ರೇವಣ್ಣ ಸಂಕಷ್ಟ ವಿಮೋಚನೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೈಲಿನಿಂದ ಹೊರಬಂದ ಬಳಿಕ ರೇವಣ್ಣ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ರನ್ನ ಭೇಟಿಯಾದ ಎಚ್ ಡಿ ರೇವಣ್ಣ ಮಾತುಕತೆ ನಡೆಸಿದ್ದಾರೆ. ಪ್ರಜ್ವಲ್ ಕರೆಸುವ ಬಗ್ಗೆನೂ ವಕೀಲರ ಜೊತೆ ಎಚ್ ಡಿ ರೇವಣ್ಣ ಚರ್ಚೆ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಹಿತಿ ಮತ್ತು ಬರಹಗಾರರು ಸಿಡಿದೆದ್ದಿದ್ದಾರೆ. 107 ಸಾಹಿತಿಗಳು ಸೇರಿ ಪ್ರಜ್ಞಾವಂತ ನಾಗರಿಕರ ಒಕ್ಕೂಟದಿಂದ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. 24 ಪುಟಗಳ ಸುದೀರ್ಘ ಪತ್ರ ಬರೆದಿದ್ದು ವಿಕೃತ ಲೈಂಗಿಕ ಸಮೂಹ ಅತ್ಯಾಚಾರ ಹಗರಣವು ಅತ್ಯಂತ ಹೇಯ ಅಂತ ಖಂಡಿಸಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆಯಾಗಿದೆ. ಜಗತ್ತಿನಲ್ಲಿ ಹಿಂದೆಂದೂ ಕೇಳರಿಯದಂತ ಹಗರಣ ಇದಾಗಿದ್ದು ಆರೋಪಿಗಳ ಕುಟುಂಬ ಎಲ್ಲಾ ವರ್ಗದ ರಾಜಕೀಯ ಲಾಭ ಪಡಿತಾ ಇದೆ ಅಂತ ಕಿಡಿಕಾರಿದ್ದಾರೆ. ಪ್ರಜ್ವಲ್ ರೇವಣ್ಣ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ಅವಕಾಶ ನೀಡಬಾರದಾಗಿತ್ತು ಅಂತ ಸಾಹಿತಿಗಳು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಗರಣ ಬಯಲಾಗಿ 5 ದಿನಗಳಾದರೂ ಆರೋಪಿಗಳನ್ನ ಸ್ವತಂತ್ರವಾಗಿ ಬಿಟ್ಟಿದ್ದು ತಪ್ಪು. ಐಟಿ ಸಿಪಿಐ ಕಾಯ್ದೆಗಳ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಬೇಕು. ಸಂತ್ರಸ್ತ ಮಹಿಳೆಯರು ಭೀತಿ ಇಲ್ಲದೆ ದೂರು ನೀಡುವ ವಾತಾವರಣ ನಿರ್ಮಾಣ ಮಾಡಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೆ ಎಚ್ ಡಿ ರೇವಣ್ಣ ವಿಧಾನಸಭೆ ಸದಸ್ಯತ್ವ ತಾತ್ಕಾಲಿಕವಾಗಿ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಪೆನ್ಡ್ರೈವ್ ಪ್ರಕರಣದ ಮಧ್ಯೆ ತಿಮಿಂಗಿಲ ಮಾತಿನ ಕದನ ತಾರಕಕ್ಕೇರಿದೆ. ತಿಮಿಂಗಿಲ ಆಮ್ಲಜನಕಕ್ಕಾಗಿ ಮೇಲ್ ಬರಲೇಬೇಕಲ್ವಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು. ಯಾವುದೇ ತಿಮಿಂಗಿಲ ಆದರೂ ಹೊರಬರುತ್ತೆ ಎಂದ ಎಂಬಿ ಪಾಟೀಲ್. ಈ ಸುದ್ದಿಗಳನ್ನು ನೋಡೋಣ ತಿಮಿಂಗಿಲ ತಿಕ್ಕಾಟ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪೆನ್ಡ್ರೈವ್ ಪ್ರಕರಣದ ಮಧ್ಯೆ ತಿಮಿಂಗಿಲ ಮಾತಿನ ಕದನ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿಮಿಂಗಿಲ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ನೀಡಿದ್ದು, ತಿಮಿಂಗಿಲ ಸಮುದ್ರದಲ್ಲಿದ್ರೂ ಕೂಡ ಆಮ್ಲಜನಕಕ್ಕಾಗಿ ಬರಬೇಕಲ್ವಾ, ಆಗ ಅದು ಕಾಂಗ್ರೆಸ್ ತಿಮಿಂಗಿಲನ ಜೆಡಿಎಸ್ ತಿಮಿಂಗಿಲನ ಅನ್ನೋದು ಗೊತ್ತಾಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಿಮಿಂಗಿಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದ್ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ, ಅವಾಗ ಗೊತ್ತಾಗ್ತೈತೆ. ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗಿಲ ಯಾವ ತಿಮಿಂಗಿಲ, ಅದು ಕಾಂಗ್ರೆಸ್ ಜೆಡಿಎಸ್ ಅಂತ ಗೊತ್ತಾಗ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ತಿಮಿಂಗಿಲ ಮಾತಿಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತಿಮಿಂಗಿಲ ಬಡಿದು ತಿನ್ನಬೇಕಾ, ಏನ್ ಮಾಡಬೇಕೆಂದು ದೇವೇಗೌಡರ ಕುಟುಂಬದವರು ತೀರ್ಮಾನಿಸ್ತಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬಡಿದು ತಿನ್ನೋ ತೀರ್ಮಾನ ಮಾಡಬೇಕಾಗಿರೋದು ದೇವೇಗೌಡರು, ಅವ್ರ ಕುಟುಂಬದವರು, ನಾವಲ್ಲ. ಅದನ್ನು ಅವ್ರು ದೇವೇಗೌಡರು ಅವ್ರನ್ನ ಬಡಿದು ತಿನ್ಬೇಕಾ, ಏನು ಮಾಡಬೇಕು ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ತಿಮಿಂಗಿಲ ಯಾರು ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿ ಅಂತ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತಿಮಿಂಗಿಲ ಯಾರು ಅಂತ ಕುಮಾರಸ್ವಾಮಿಗೆ ಗೊತ್ತಿದೆ, ಅದನ್ನ ಹೇಳದೇ ಇರೋದು ದೊಡ್ಡ ತಪ್ಪಲ್ವಾ, ತಿಮಿಂಗಿಲ ಯಾರು ಅಂತ ಹೇಳಿದ್ರೆ ಮುಗಿದು ಹೋಗುತ್ತೆ ಅಂತಂದ್ರು. ಹೇಳಿಬಿಟ್ರೆ ಮುಗಿದೇ ಹೋಗ್ತದೆ. ತಿಮಿಂಗಿಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗಿದೇ ಹೋಗುತ್ತೆ. ಗೊತ್ತಿದ್ರೆ ಅವ್ರಿಗೆ ತಿಮಿಂಗಿಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನ ಹೇಳದೇ ಇರೋದೇ ತಪ್ಪಲ್ವಾ. ಎಸ್ಐಟಿ ತನಿಖೆಯಿಂದ ಯಾವುದೇ ತಿಮಿಂಗಿಲ ಇದ್ರೂ ಹೊರಬರುತ್ತೆ ಅಂತ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಸ್ಐಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ತನಿಖೆ ನಡೆಯುತ್ತಿದೆ, ಈ ವೇಳೆ ಏನು ಹೇಳಲು ಬರಲ್ಲ ಅಂತಂದ್ರು. ತನಿಖೆ ನಡೆದಾಗ ನಾನು ಬೇರೆ ಏನು ಹೇಳಕ್ಕೆ ಬಯಸೋದಿಲ್ಲ. ಎಸ್ಐಟಿ ಇದೆ, ಎಸ್ಐಟಿ ಮೇಲೆ ವಿಶ್ವಾಸ ಇಡಲಿ. ಇವತ್ತು
ತನಿಖೆಯಾಗಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ತಿಮಿಂಗಲಗಳಿದಾವೆ, ಯಾರಿದ್ದಾರೆ ಅದೆಲ್ಲವೂ ಹೊರಗೆ ಬರ್ತದೆ. ದೇವೇಗೌಡರ ಕುಟುಂಬಕ್ಕೆ ಹೀಗೆ ಆಗಬಾರ್ದಿತ್ತು ಎಂದಿದ್ದ ಡಿಸಿಎಂ ಡಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಿಂಡಲ್ ಮಾಡೋಕೆ ಅವರು ಹೀಗೆ ಹೇಳುತ್ತಿರೋದು ಅಷ್ಟೇ, ಪ್ರಾಮಾಣಿಕವಾಗಿ ಅಲ್ಲ, ಅವರು ಕೂಡ ಖುಷಿ ಪಟ್ಟಿದ್ದಾರೆ ಅಂತ ಡಿಕೆ ಕಾಲೆಳೆದಿದ್ದಾರೆ. ಅದು ಇನ್ಸಲ್ಟ್ ಮಾಡೋಕ್ಕೆ, ಆ ಕಿಂಡಲ್ ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದು ಅಷ್ಟೇ, ಪ್ರಾಮಾಣಿಕವಾಗಲ್ಲ. ಅವ್ರು ಖುಷಿ ಪಟ್ಟಿದ್ದಾರೆ. ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದರೆ ಕಾಂಗ್ರೆಸ್ ಅವರೇ. ಅವ್ರು ಕಿಂಡಲ್ ಮಾಡೋಕ್ಕೆ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಅಷ್ಟೇ. ಪ್ರಜ್ವಲ್ ವಿಡಿಯೋ ಪ್ರಕರಣದ ತನಿಖೆಯಲ್ಲಿ ಬಿಜೆಪಿ ತೋರಿಸುವ ಹುನ್ನಾರ ನಡೆಯುತ್ತಿದೆ ಅಂತ ಶಾಸಕ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜಕೀಯ ಪ್ರೇರಿತ ತನಿಖೆ ಆಗಬಾರದು, ಬಿಜೆಪಿ ಮೂಗು ತೂರಿಸಲು ಹೋಗೋದಿಲ್ಲ, ಆದ್ರೀಗ ಸಿಬಿಐ ತನಿಖೆಗೆ ಆಗ್ರಹಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ತನಿಖೆಗಳಲ್ಲಿ ಎಲ್ಲೂ ಕೂಡ ಬಿಜೆಪಿ ಮೂಗು ತೋರಿಸ್ಲಿಕ್ಕೆ ಹೋಗಲ್ಲ. ಆದರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನುವ ಕಾರಣಕ್ಕೆ ನಾವು ಸಿಬಿಐಗೆ ಕೇಳಿದ್ದೇವೆ. ಈ ಘಟನೆಯನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಕೇವಲ ಬಿಜೆಪಿಯನ್ನ ತೋರಿಸುವಂತ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇರುವಂತವರಿಂದ ಒಂದು ಹುನ್ನಾರ ಇದೆ. ಎಸ್ಐಟಿ ತನ್ನ ಪಾವಿತ್ರತೆಯನ್ನ ಕಳೆದುಕೊಂಡಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಮೀನು ನಿರಾಕರಣೆಯಾದ್ರೂ ಡ್ರೈವರ್ನನ್ನ ಬಂಧಿಸಿಲ್ಲ, ಅವರಿಗೆ ಯಾರು ಬೇಕೋ ಅವರ ಮೇಲೆ ಆರೋಪ ಮಾಡಲಾಗ್ತಿದೆ, ಎಸ್ಐಟಿಯನ್ನ ದುರ್ಬಳಕೆ ಮಾಡಲಾಗ್ತಿದೆ ಅಂತಂದ್ರು. ಎಸ್ಐಟಿ ಅದರ ಪಾವಿತ್ರತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಈಗ ಒಳ್ಳೆಯ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ. ಅದರಿಂದ ಕೂಡಲೇ ಸಿಬಿಐ ಕೊಡಲಿ. ಡಿಕೆ ಮಾತು ಕೇಳಿ ಪ್ರಜ್ವಲ್ ವಿಡಿಯೋ ಮಾಡಿಕೊಂಡಿದ್ರ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ್ ವಾಗ್ದಾಳಿ ನಡೆಸಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಅದೆಷ್ಟು ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ್ದಾನೆ, ಈಗ ಬಿಜೆಪಿ ಜೆಡಿಎಸ್ನವರು ಎಲ್ಲಿದ್ದಾರೆ, ನೇಹಾ ಕೇಸ್ ಸಂಬಂಧ ಎನ್ಕೌಂಟರ್ ಮಾಡಿ ಅಂದ್ರು, ಈಗ ಪ್ರಜ್ವಲ್ಗೆ ಯಾಕೆ ಎನ್ಕೌಂಟರ್ ಮಾಡಿ ಅಂತಿಲ್ಲ ಅಂತಂದ್ರು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಡಿ.ಕೆ. ಶಿವಕುಮಾರ್ ಮಾತು ಕೇಳಿಸಿಂದ ತಾ ಸೆಕ್ಸ್ ಮಾಡ್ತಕ್ಕಂಥದ್ದು ವಿಡಿಯೋ ಅವ್ನು ಮಾಡ್ಯಾನ. ಡಿ.ಕೆ. ಶಿವಕುಮಾರ್ ಮಾತು ಕೇಳಿಸಿಂದ ಪ್ರಜ್ವಲ್ ರೇವಣ್ಣ ಏನು ಪ್ರಜ್ವಲ್ ರೇವಣ್ಣ ನೀವು ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೊಂಡು ಮಂದಿ ಹೆಣ್ಮಕ್ಳು ಮಕ್ಕಂತೀರಿ, ವಿಡಿಯೋ ತೆಗೆ ಅಂತ ಹೇಳ ನಾನು ಡಿ.ಕೆ. ಶಿವಕುಮಾರ್. ಯಾರು ತೆಗೆದವ್ರು ವಿಡಿಯೋ? ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಮಾಸ್ಟರ್ ಮೈಂಡ್ ಅಂತ ಶಿವಮೊಗ್ಗ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಶಾಸಕಿ ಶಾರದಾ ಪೂರ್ಯ ನಾಯಕ್ ನೇತೃತ್ವದಲ್ಲಿ ಡಿಸಿ ಕಚೇರಿ ಬಳಿ ಧರಣಿ ನಡೆಸಿ ಕೂಡಲೇ ಡಿಕೆ ಶಿವಕುಮಾರ್ ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ಮಾಜಿ ಶಾಸಕರು